ನಾಲಿಗೆಗೂ ಬ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ. ಕನೆಕ್ಟು ತಪ್ಪಾಗ್ಬಿಟ್ಟಿದೆ ಅವ್ರಿಗೆ. ನಾವು ಅವರೇನೋ 25 ಕೋಟಿ ತಂದಿದ್ರಂತೆ, ಅದರಲ್ಲಿ ನಾವು ಅನಿಲನ್ನ ನಾವು ಇಲ್ಲ ಕೋಲಾರಿಗೆ 25 ಕೋಟಿ ಅಂತ ಹೇಳಿದ್ರು, ಅನಿಲನ್ನ ನಾವು 25% ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ. ವರ್ತೂರ್ ಪ್ರಕಾಶ್ ಹೇಳ್ತೀನಿ, ವರ್ತೂರ್ ಪ್ರಕಾಶ್ ಅವರೇ, ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ. ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ನ ಜೀವನಾಧಾರ ಆಗಿತ್ತು. ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ, ನನಗೆ ಲಕ್ಷಗಳಲ್ಲ. ನನಗೆ ಬರುವಂತ ದುಡ್ಡನ್ನು ಖರ್ಚು ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ. ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದು ಏನಪ್ಪ ನೀವೇನಾದ್ರು ಕೊಡಿಸ್ತೀನಿ ಅಂತ, ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಅಂತ 1,09,00,000 ಅವಳಿ S5 ಕಾರ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ. ನನ್ನ ಮಗನಿಗೆ ಒಂದು ಚೆಕ್ ಕೊಟ್ಟು ಕೊಡಿಸಿದೆ. ನಾನು ಆ ತರ ಒಂದು ಸುಳ್ಳು ಹೇಳ್ಕೋಬಾರ್ದು. ನಾನು ಆ ತರ ಶ್ರೀಮಂತ. ನಾನು ತಿಂಗಳಿಗೆ ಕೋಟಿಗಳು ಬಾಡಿಗೆ ಬರ್ತವೆ. ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಎಷ್ಟೋ ಇರುತ್ತೆ 25%. ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು, ಪಾಪ ಸರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ, ಇವಾಗ ಕೆಲಸ ನಮಗೆ ಬೇರೆಯವ್ರು ಕೊಡ್ತಿದ್ರೆ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರು. ನನಗೆ ಆಯ್ತಪ್ಪ ಮಾಡ್ಕೊ ಹೋಗ್ರಿ ನೀವೇ ಕೆಲಸ ಅಂತ ಹೇಳಿದೆ. ವರ್ತೂರ್ ಪ್ರಕಾಶ್ ಏನು ಗೊತ್ತಿಲ್ಲ. ಇಷ್ಟು ದಿವಸ ನಾನು ಯಾವತ್ತು ವರ್ತೂರ್ ಪ್ರಕಾಶ್ ಹೆಸರು ಎತ್ತೋದಿಲ್ಲ. ಇವತ್ತು ಎತ್ತಾ ಇದ್ದೀನಿ ಅವ್ರ ಹೆಸರು. ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್. ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಡಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರ್ ಬಂದು ಹೇಳಿದಾರಪ್ಪ ನಮ್ಗೆ, ಬೇರೆಯವರಲ್ಲ ಅವರೇ ಹೇಳಿದ್ದಾರೆ ನಮಗೆ. ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಡ್ಬಂದು ಯಾರಾದ್ರೂ ಹೇಳಿಸ್ಬಿಡು. ಈ ತರ ಸುಳ್ಳು ಹೇಳ್ಕೊಂಡು ಬ್ರೈನ್ಗೂ ನಾಲ್ಗೆಗೂ ಕನೆಕ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಮಾತಾಡೋದು. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಇವತ್ತು ನಿನ್ಗೆ ಏನ್ ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಏನಾಗಿದೆ ನಿನಗೆ ಗೊತ್ತಾಗ್ಬಿಟ್ಟಿದೆ. ಇವಾಗ ಇನ್ನನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೆದನ್ನ ಮಾತಾಡು, ಕೆಟ್ಟದನ್ನ ಮಾತಾಡೋದು ಬಿಟ್ಬಿಡ್ಬೇಕು ಅಂತ ವರ್ತೂರ್ ಪ್ರಕಾಶ್ ಹೇಳ್ತಾ, ಆಮೇಲೆ ಎಲ್ಲರಿಗೂ ನಾನು ಇಷ್ಟ ಹೇಳೋದಿದೆ, ನಾವು ಒಂದೇ ರೂಟಲ್ಲಿರೋರು, ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀವಿ. ನಮಗೇನು ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ. ನನಗೆ ದುಡ್ಡು ಕಾಸು ಆಸ್ತಿ ಏನು ಬೇಕಾಗಿಲ್ಲ. ಇರೋ ಸಾಕು, ನೆಮ್ಮದಿಯಾಗಿದ್ದೀವಿ, ಆರಾಮಾಗಿದ್ದೀವಿ. ಅದಕ್ಕಿಂತ ತಲೆ ಕೆಡ್ಸ್ಕೊಳ್ಳೋದಕ್ಕಾಗುತ್ತಾ ಶ್ರವಣ? ತಲೆ ಕೆಡ್ಸ್ಕೊಳ್ಳೋಕ್ಕಾಗುತ್ತಾ? ಆರಾಮಾಗಿರೋದನ್ನ ಆರಾಮಾಗಿರ್ತೀವಿ. ನನಗೆ ಇನ್ನೊಂದು ಏನೇ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಯಾರಾದ್ರೂ ಬೈಬೇಕಂದ್ರೆ ಡೈರೆಕ್ಟ್ ಆಗಿ ಬೈತೀನಿ. ನಾನು ಯಾವುದು ಬೇರು ಮಾಡಲ್ಲ, ಏನು ನಾನು ಇಟ್ಕೊಳ್ಳೋದೇ ಇಲ್ಲ. ನನ್ನ ಪಾಲಿಸಿನ ಅಷ್ಟೇ. ನಾನು ಯಾರೇನ ಮಾತಾಡ್ಕೊಂಡು ನಾನು ಬೇಕಾಗಿಲ್ಲ. ಅದನ್ನೆಲ್ಲ ನಾನು ನಿಯತ್ತ ಕೆಲಸ ಮಾಡಬೇಕು, ನಿಯತ್ತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಪ್ಲಾನಿಂಗ್ ಅಥಾರಿಟಿ